ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕಲ್ಪತರು ಯೂಟ್ಯೂಬ್ ಚಾನಲ್. ತುಂಬ ದಿನ ಆದಮೇಲೆ ವೀಡಿಯೋ ಹಾಕ್ತಾಯಿದ್ದೀನಿ. ಯಾಕಂದರೆ ರೀಸನ್ ಹೇಳಿದ್ದೆ, ನಮ್ಮ ಟಿಪ್ಟೂರು ಗಣಪತಿ ಜಾತ್ರೆ ಇತ್ತು. ಇದೆಲ್ಲ ಮುಗಿಸ್ಕೊಂಡು ಒಂದು 2-3 ದಿನ ರೆಸ್ಟ್ ತೊಗೊಂಡು ಇವಾಗ ಲಾಂಗ್ ಬಾಡಿಗೆ ಇಡ್ತಿದ್ದೀನಿ. ಎಲ್ಲಿಗೆ ಏನು ಅಂತ ಹೇಳ್ತೀನಿ, ಬನ್ನಿ. ಫಸ್ಟು ಲೋಡಿಂಗ್ ಪಾಯಿಂಟ್ಗೆ ಹೋಗಿ ಸಿಗ್ತೀನಿ ನಿಮಗೆ. ನೋಡ್ತಾ ಇರ್ಬೋದು, ಲೋಡಿಂಗಿಗೆ ಬಂದಿದ್ದೀವಿ. ಸಣ್ಣ ಪುಟ್ಟ ರೋಡ್ ಇರೋ ಕಾರಣ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಡೈರೆಕ್ಟಾಗಿ ಇಲ್ಲೇ ಬಂದಿದ್ದೀವಿ. ನೋಡಿ, ಮಿಷಿನರಿಗಳು ಇದ್ದಾವಲ್ಲ, ಇವೇ ಲೋಡ್ ಮಾಡೋದು. ಇದರಲ್ಲೇ ಬೇರೆ ಮಿಷಿನ್ಗಳು. ನೋಡಿ ರೋಡ್ ಯಾವ ಥರ ಇದೆ, ಚಿಕ್ಕ ರೋಡು. ನೋಡ್ತಾ ಇರ್ಬೋದು ಐಟಮ್ಸು. ಟಾರ್ಪಲ್ಲು ಎತ್ತಾಡೋಕ್ಕಾಗಲ್ಲ ಅಂತ ಮೊನ್ನೆ ಬಂದು ನಾನು ನನ್ನ ತಮ್ಮ ಹಿಂಗೆ ಕಟ್ಟಿದ್ದೀವಿ. ನನಗೆ ಬೇರೆ ಸ್ವಲ್ಪ ಹುಷಾರಿಲ್ದಂಗೆ ಆಗ್ಬಿಟ್ಟಿದೆ, ಫೀವರ್ ಆಗಿಬಿಟ್ಟಿದೆ. ಬನ್ನಿ, ಇನ್ನು ಲೋಡ್ 1-1.5 ಅವರ್ ಆಗುತ್ತಂತೆ ಲೋಡ್ ಮಾಡೋಕ್ಕೆ. ಲೋಡ್ ಮಾಡ್ಕೊಂಡು ಸಿಗ್ತೀವಿ. ಇದೇ ಎಷ್ಟು ವೇಟ್ ಬರುತ್ತೆ ಬರೋದು? ಇದೇ 1.5 ಟನ್ 2 ಟನ್ ಬರ್ಬೋದು ಅನ್ಸುತ್ತೆ. ಇದೊಂದು ಹಾಕಿದ್ರೆ ಫೈನಲ್ ಅಂತ ಹೇಳಿದ್ರು. ಅಲ್ಲೊಂದು ಚಿಕ್ಕ ಚಿಕ್ಕ ಐಟಮ್ ಇದ್ದಾರೆ, ದೊಡ್ಡ ಐಟಮ್ ಇದೊಂದು. ಈಗ ಕಿಸ್ಸು ಸ್ಟಾರ್ಟ್ ಆಗಿದೆಪ್ಪ. ಫೈನಲಿ ಗಾಡಿ ಎಲ್ಲ ಲೋಡ್ ಆಗಿದೆ. ಟೈಮ್ ಬಂದಿದೆ 4:15. ನೋಡ್ತಾ ಇರ್ಬೋದು, ಇನ್ನೊಂದು ಗಾಡಿ ಲೋಡ್ ಮಾಡ್ತಾರೆ. ಇನ್ನೂ ಲೋಡಿಂಗ್ ಮಾಡ್ತಾ ಇಲ್ಲ, ಈಗ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಹರಿಯಾಣ ಗಾಡಿ. ಇದೂ ನಂದು ಸೇಮ್ ಪ್ಲೇಸೇ, ಅನ್ಲೋಡಿಂಗ್ ಪಾಯಿಂಟು. ಜೊತೆಗೆ ಹೋಗೋಣ ಅಂತಿದ್ದೀವಿ. ಆದರೆ ಪಾರ್ಟ್ ಮಾಲ್ ಹುಡುಕಬೇಕು. ನನಗೆ ತುಂಬ ಲಾಸ್ ಆಗುತ್ತೆ ಬಾಡಿಗೆ ಪಾರ್ಟ್ ಮಾಲ್ ಸಿಗಲಿಲ್ಲ ಅಂದರೆ. ಯಾಕಪ್ಪ ಅಂದರೆ ಗೋವಾಟಿಯಿಂದ 450 ಕಿಲೋಮೀಟ್ರ್ ಒಳಗೋಗ್ಬೇಕು. ಅಲ್ಲಿಂದ ಮತ್ತೆ ಲೋಡಿಂಗ್ ಪಾಯಿಂಟು ಮತ್ತೆ ಗೋವಾಟಿನೇ ಇರೋದು. ಅದು ಬಿಟ್ಟರೆ ಇನ್ನೊಂದು 2 ಪಾಯಿಂಟ್ ಇದೆ, ಅಲ್ಲಿ ಸ್ವಲ್ಪ ಆಗೋ ಡೌಟ್ ಇದೆ ಅಂತ ಹೇಳ್ತವ್ರೆ. ಹಂಗೇನಾರ ವಾಪಸ್ ಬರೋಂಗಿತ್ತು ಅಂದರೆ 450 ಕಿಲೋಮೀಟ್ರು ಬರೋಕ್ಕೆ ಡೀಸೆಲ್ಲು ಟೋಲು ಏನು ಖರ್ಚಾಗುತ್ತೋ ಅದು ನನಗೆ ನಷ್ಟನೇ. ಪಾರ್ಟ್ ಮೇಲೆ ಏನಾರು ಹಾಕ್ಕೊಂಡ್ರೆ ಒಂದು 10-15 ಸಾವಿರ ಸಿಕ್ಕಿದ್ರೆ ಅಲ್ಲಿಗೆ ಸರಿಯಾಗುತ್ತೆ ಅಂತ ನನ್ನ ಐಡಿಯಾ. ನೋಡೋಣ. ಇವತ್ತು ಎಲ್ಲರಿಗೂ ಹೇಳಿದ್ದೀನಿ, ಟ್ರಾನ್ಸ್ಪೋರ್ಟ್ ಅವ್ರಿಗೆ, ಗಾಡಿಯವ್ರಿಗೆಲ್ಲ, ನಮ್ಮ ಫ್ರೆಂಡ್ ಸರ್ಕಲಿಗೆ ಎಲ್ಲರಿಗೂ ಹೇಳಿದ್ದೀನಿ. ಯಾವ್ದಾರ ಪಾರ್ಟ್ ಮೇಲೆ ಬಂತು ಅಂದರೆ ಹೇಳ್ತಾರೆ. ಬಿಲ್ಲು ಸಂಜೆ ಆಗುತ್ತಂತೆ. ಯಾಕಂದರೆ ಈಗ ನನ್ನ ಗಾಡಿ, ಈಗ ಇನ್ನೊಂದು ಗಾಡಿ ಲೋಡ್ ಆಗ್ತಿದೆಯಲ್ಲ, 2 ಗಾಡಿನೂ ಲೋಡ್ ಆದಮೇಲೆ ಒಟ್ಟಿಗೆ ಬಿಲ್ ಮಾಡ್ತಾರಂತೆ. ಇದು ಯಾವ ರೂಲ್ಸೋ ಗೊತ್ತಿಲ್ಲ ನನಗೆ. ನೋಡ್ತಾ ಇರ್ಬೋದು, ದೊಡ್ಡ ದೊಡ್ಡ ಮಿಷಿನರಿ ಎಲ್ಲ ಇಟ್ಟಿದ್ದಾರೆ. ಏನೋಗೋರು ಗೊತ್ತಿಲ್ಲ ನೋಡಿ. ಇದು ವಾಟ್ರದ್ದು ಏನೇನೋ ಇದೆ. ಬನ್ನಿ, ಬಿಲ್ ಬಂದಮೇಲೆ ಸಿಗ್ತೀನಿ ಇಲ್ಲಿಂದ ಆಚೆ ಬಂದು. ಫೈನಲಿ ಅಲ್ಲೆಲ್ಲ ಲೋಡ್ ಮಾಡಿಕೊಂಡು ನಮ್ಮದು ನಾರ್ಮಲ್ ಜಾಗಕ್ಕೆ ಬಂದು ಹೋಗ್ತಾ ಇರ್ಬೋದು. ನಾನು ನನ್ನ ತಮ್ಮ ಟಾರ್ಪಲ್ ಹಾಕ್ತಾಯಿದ್ದೀವಿ ಇಬ್ಬರೇ. ಸಿಕ್ಕಾಬಿಟ್ಟೆ ಮಂಜು ಬೀಳ್ತೈತೆ. ಟಾರ್ಪಲ್ ಎತ್ತಾಡೋಕ್ಕಾಗಲ್ಲಪ್ಪ, ಇದು ಲೆದರ್ದು. ನೋಟ್ಟು ಸಿಕ್ಕಾಬಿಟ್ಟೆ ಸುತ್ತಾಗ್ಬಿಟ್ಟಿದೆ. ನೋಡ್ತಾ ಇರ್ಬೋದು ಹೆಂಗಾಗಿದೆ ಕೈಯೆಲ್ಲ. ಟಾರ್ಪಲ್ಲಾಗಿ ಸಿಗ್ತೀವಿ. ಫೈನಲಿ ಈ ರೇಂಜಿಗೆ ಟಾರ್ಪಲ್ ಕಟ್ಟಿದ್ದೀವಿ. ನೋಡ್ತಾ ಇರ್ಬೋದು, ಇಬ್ಬರೇ ಇರೋ ಕಾರಣ ಸಿಕ್ಕಾಬಟ್ಟೆ ದೊಡ್ಡ ಟಾರ್ಪಲ್ ಇದು. ಅಲ್ಲಿ ಮೇಲ್ಗಡೆಯಿಂದ ಬಿಟ್ಟರೆ
ಇದು ಫುಲ್ಲು ಕೆಳಗಡೆ ನೆಲಕ್ಕೆ ಟಚ್ ಆಗುತ್ತೆ ಎರಡು ಸೈಡು. ಝೂಮ್ ಮಾಡ್ತೀನಿ ನಮ್ಮ ತಮ್ಮ ಇಳಿತಾ ಬಿದ್ದವನೇ, ಆಯ್ತಾ ಇಲ್ಲ ಅವ್ನ ಕೈಯಲ್ಲಿ. ಸಾಕು ಅಲ್ಲೇ ಕಟ್ಟಪ್ಪ. ನಾಳೆ ಪಾಟ್ ಮಾಲ್ ಗಿಟ್ ಮಾಲ್ ಎಲ್ಲ ತೊಗೊಂಡು ನಾಳೆ ಮಧ್ಯಾಹ್ನ ಇಲ್ಲ ನಾಳೆ 7-8 ಗಂಟೆ ಮೇಲೆ ಬಿಡೋದು. ಅಷ್ಟೊತ್ತಾಗ ಗಾಡಿ ನಾರ್ಮಲ್ ಪ್ಲೇಸಲ್ಲೇ ಇರುತ್ತೆ. ಪಾಟ್ ಮಾಲ್ ಹುಡುಕ್ತಾ ಈಗ ಪ್ರೆಸೆಂಟು ಸಿಟಿಯಿಂದ ಎಕ್ಸಿಟ್ ಆಗಿ ಆಚೆ ಇದ್ದೀವಿ. ನಿಯರ್ ಬೈ ಹೊಸಕೋಟೆ ಟೋಲ್ ಹತ್ರ ಹಾಕ್ಕೊಂಡು ಮನಿಕೊಂಡಿದ್ದೆ. ನೋಡ್ತಾ ಇರ್ಬೋದು ಟೈಮ್ ಬಂದು 4 ಗಂಟೆ ಆಗಿದೆ, 4:33. ಬನ್ನಿ ಇಲ್ಲಿಂದ ಮುಂದಕ್ಕೆ ಹೋಗೋಣ. ಸಿಕ್ಕಾಪಟ್ಟೆ ನಿದ್ದೆ ಬಂದುಬಿಡ್ತು, ಸೈಡ್ಗೆ ಹಾಕಿ ಮನಿಕೊಂಡ್ಬಿಟ್ಟಿದ್ದೆ. ಡೀಸೆಲ್ ಅಂತೂ ಒಂದು ಪಾಯಿಂಟು ಇಲ್ಲ. ಇಲ್ಲೇ ಒಂದು ಅರ್ಧ ಕಿಲೋಮೀಟ್ರ್ ಜಿಯೋ ಪೆಟ್ರೋಲ್ ಬಂಕ್ ಇದೆ. ಮಳೆ ಬೇರೆ ಬರ್ತಾ ಇದೆ. ನೋಡಿ ಏಕ ಹಾಕ್ಕೊಂಡು ಮನಿಕೊಂಡ್ಬಿಟ್ಟಿದ್ದಾರೆ ಎಲ್ಲ. ನಾನು ಹಿಂಗೆ ಕ್ಯೂವಲ್ಲೇ ಹಾಕ್ಕೊಂಡು ಮನಿಕೊಂಡಿದ್ದೆ. ಹಗ್ಗ ನೀಟಾಗಿ ಹೊಡೆದಿಲ್ಲ ಗುರು. ಸ್ವಲ್ಪ ಬೆಳಕಾಗಲಿ ಅಂತ ಕಾಯ್ತಾ ಇದ್ದೀನಿ. ಎಲ್ಲರ ಒಂದು ಒಳ್ಳೆ ಡಾಬಾ ಗಿಬಾ ನೋಡಿ ನಿಲ್ಲಿಸಿ ಕ್ಲೀನಾಗಿ ಹಗ್ಗ ಹೊಡೆದು ಆಮೇಲೆ ಮುಂದಕ್ಕೆ ಹೋಗ್ಬೇಕು. ಏನಪ್ಪ ಯಾಕೆ ಕರೆಕ್ಟಾಗಿ ಹಗ್ಗ ಹೊಡೆದಿಲ್ಲ ಅಂದರೆ, ಒಂದು ಪಾಟ್ ಮಾಲ್ ಸಿಕ್ಕಿತು. ಪಾಟ್ ಮಾಲ್ ಹಾಕೋಕ್ಕೋಸ್ಕರ ನೀಟಾಗಿ ಹಗ್ಗ ಹಾಕೋಕ್ಕಾಗಲಿಲ್ಲ. ಟಾರ್ಪಲ್ ತೆಗೆಯೋದು ಹಾಕೋದು ಮಾಡಿದೆ. ಅಲ್ಲಿ ಒಂದು ಪಾಟ್ ಮಾಲ್ ಹಾಕಿದ್ಮೇಲೆ ಇನ್ನೊಂದು ಪಾಟ್ ಮಾಲ್ ಇತ್ತು ಅಂತ ಹೇಳಿದ್ರು. ಅದಕ್ಕೆ ಈಗ 2 ಸತಿ ಯಾರು ಬಿಚ್ಚಿ ಹಾಕ್ತಾರೆ ಅಂದ್ಬಿಟ್ಟು ಹಂಗೆ ಮೇಲ್ಮೇಲೆ ಹೊಡೆದೆ. ಅಲ್ಲೋದ್ಮೇಲೆ ಜಾಗ ಆಗಲಿಲ್ಲ, ಅದು ಜಾಸ್ತಿ ಜಾಗ ಬೇಕಿತ್ತು. ಅದಕ್ಕೆ ಕ್ಯಾನ್ಸಲ್ ಮಾಡಿ ಒಂದೇ ಪಾಟ್ ಮಾಲಿಗೆ ಬಂದು. ಟೈಮ್ ಬೇರೆ ನೈಟ್ 11:30 ಆಗೋಗಿತ್ತು. ಹಂಗಾಗಿ ಮತ್ತೆ ಯಾವನ್ ಬಿಚ್ಚುತ್ತಾನೆ, ಸಿಕ್ಕಾಪಟ್ಟೆ ಚಳಿ ಬೇರೆ ಅಲ್ಲ. ಅದಕ್ಕೇ ಬೆಳಗ್ಗೆ ತಕ್ಕ ಹಿಂಗೆ ಹೋಗೋಣ. ಬೆಳಗ್ಗೆ ಹೋದ್ಮೇಲೆ ಎಲ್ಲರ ಡಾಬಾ ಗಿಬಾ ಹಾಕ್ಕೊಂಡು ನೀಟಾಗಿ ಕ್ಲೀನಾಗಿ, ಇನ್ನೇನು ಟಾರ್ಪಲ್ ಏನು ಬಿಚ್ಚಂಗಿಲ್ಲ, ಬರೀ ಹಗ್ಗ ಮಾತ್ರ ಬಿಚ್ಚಿಬಿಟ್ಟು ಪಕ್ಕದಲ್ಲಿ ಹೊಡಿಬೇಕು. ಕೋಲಾರ 41 ಕಿಲೋಮೀಟ್ರ್ ಐತೆ. ಪಾತ್ರೆ ಸಾಮಾನೆಲ್ಲ ತೊಗೊಂಬಂದಿದ್ದೀನಿ, ನಿಮಗೆ ತೋರಿಸ್ತೀನಿ. ಎಲ್ಲರ ಫಸ್ಟು ಅಂದರೆ ಎಲ್ಲರ ಎಂಟ್ರಿ ಆಗಿ ಅಡುಗೆ ಮಾಡೋದಂತೆ. ಸಿಕ್ಕಾಬಿಟ್ಟೆ ಮಂಜೂರು ನೋಡ್ರಿ, ಏನೋ ಕಾಣ್ತಾನೆ ಇಲ್ಲ. ನೋಡ್ತಾ ಇರ್ಬೋದು ಮುಂದೆನೇ ಜಿಯೋ ಪೆಟ್ರೋಲ್ ಬಂಕ್ ಇದೆ. ನಾನಂತೂ ಎಲ್ಲೋ ಸೆಂಟ್ರಲ್ ಕೈ ಕೊಟ್ಬಿಡುತ್ತೆ ಅಂದ್ಕೊಂಡಿದ್ದೆ. ಬೇಜಾರಂದರೆ ಚಿಕ್ಕ ಬಂಕ್ ಹೋಗೋರು ಇದು. ಫುಲ್ ಟ್ಯಾಂಕ್ ಮಾಡಿ ಬಿಡೋಣ. ನಾವು ಕಾಣ್ತಾ ಇಲ್ಲ ಬಂಕಲ್ಲಿ.
ನೋಡ್ತಾ ಇರ್ಬೋದು ಫುಲ್ ಟ್ಯಾಂಕ್ ಆಗೋಗಿದೆ. 18,534 ರೂಪಾಯಿ ಆಗಿದೆ. ಫುಲ್ಲು ಸಲ 17,500 ಹಿಡಿತಿತ್ತು. ಫುಲ್ ಡ್ರೈ ಆಗಿಬಿಟ್ಟಿದೆ. ಅದಕ್ಕೆ ಒಂದೂವರೆ ಸಾವಿರ ಜಾಸ್ತಿ ಹಿಡೀತು. ಚಳಿ ಬೇರೆ ಸಿಕ್ಕಾಬಟ್ಟೆ ಗುರು, ಕೈ ಕಾಲೆಲ್ಲ ವೈಬ್ರೇಷನ್ ಬರ್ತಾ ಇದೆ. ಅಪ್ಪ ಸೀದಾ ಆಂಧ್ರ ಎಂಟ್ರಿಯಾಗಿ ಸಿಗ್ತೀನಿ ನಿಮಗೆ. ಬನ್ನಿ, ಸ್ವಲ್ಪ ಮಳೆ ಬೇರೆ ಸ್ಟಾರ್ಟ್ ಆಯಿತು. ಸೀದಾ ಆಂಧ್ರ, ಇಲ್ಲಿಂದ ಒಂದು 200 ಕಿಲೋಮೀಟ್ರು, 200 ಒಂದು 80 ಕಿಲೋಮೀಟ್ರ್ ಹೋಗ್ಬೇಕಾಗುತ್ತೆ ಆಂಧ್ರಾಗೆ. ಹೋಗಿ ಸಿಗ್ತೀನಿ. ಟೈಮ್ ಒಂದಾಗಿದೆ 6:30. ನಾವಿದ್ದೀವಿ ಪ್ರೆಸೆಂಟ್ ಈಗ ಇನ್ನೊಂದು 2 ಕಿಲೋಮೀಟ್ರು ಆಂಧ್ರ ಎಂಟ್ರಿ ಆಗ್ತೀವಿ. ಗಂಟೆಲ್ಲ ಕಟ್ಕೊಂಡ್ಬಿಟ್ಟಿದೆ ಗುರು, ವಾಯ್ಸ್ ಒಂಥರ ಬರ್ತಾಯಿದೆ, ಮಾತಾಡೋಕ್ಕೆ ಆಗ್ತಾಯಿಲ್ಲ. ಲೈಟಾಗಿ ಮಳೆ ಹನಿ ಬೀಳ್ತಾ ಇದೆ. ವಾತಾವರಣ ಮಾತ್ರ ಸಖತ್ತಾಗಿದೆ. ಬೆಳಗ್ಗೆ ಟಿಫನ್ ಮಾಡಬೇಕು, ಗಾಡೀಲಿ ಅಡುಗೆ ಮಾಡ್ಕೊಳೋಣ ಅಂತ ಐಡಿಯಾ ಮಾಡಿದ್ದೀನಿ. ಅಡುಗೆ ಐಟಮ್ ನಿಮಗೇನು ತೋರಿಸಿಲ್ಲ. ಎಲ್ಲರ ಮುಂದೆ ಟೈಮ್ 6:30 ಅಲ್ವಾ, ಒಂದು 8 ಗಂಟೆ 8:30 ಹಂಗೆ ಸೈಡಿಗೆ ಹಾಕ್ಬಿಟ್ಟು ಸ್ವಲ್ಪ ತರಕಾರಿ, ಒಂಚೂರು ಅಕ್ಕಿ ಏನೂ ತೊಗೊಂಡಿಲ್ಲ, ಇನ್ನು ಮಿಕ್ಕಿದ ಐಟಮ್ ಎಲ್ಲ ತೊಗೊಂಡಿದ್ದೀನಿ. ತರಕಾರಿ ಒಂದು ತೊಗೋಬೇಕು, ಅಕ್ಕಿ ಒಂದು ತೊಗೋಬೇಕು. ನೋಡ್ತಾ ಬರ್ತಾಯಿದ್ದೀನಿ. ಇಷ್ಟೊತ್ತಿಗೆ ಯಾವ ಅಂಗಡಿನೂ ಓಪನ್ ಇಲ್ಲ. ಅಕ್ಕಿ ಎಲ್ಲಿ ಬೇಕಾದ್ರೂ ತೊಗೋಬೋದು. ತರಕಾರಿ ಕರ್ನಾಟಕದಲ್ಲೇ ತೊಗೊಂಡಿದ್ರೆ ಚೆನ್ನಾಗಿರೋದು. ನೋಡ್ತಾ ಇರ್ಬೋದು ವೆದರ್ ಯಾವ ಥರ ಇದೆ ಅಂತ. ನೋಡಿ, ಇಲ್ಲಿಂದ ಆಂಧ್ರ ಸ್ಟಾರ್ಟ್. ಆಂಧ್ರ ಮತ್ತು ಕರ್ನಾಟಕ ಸ್ವಲ್ಪ ಲೈಟಾಗಿ ಇರುತ್ತೆ ಕರ್ನಾಟಕ, ಯಾಕಂದರೆ ಆಂಧ್ರಾಗೆ ಡಿವೈಡ್ ಆಗಿರುತ್ತಲ್ಲ, ಹಾಗಾಗಿ. ಇಲ್ಲಿಂದ ಇನ್ನೊಂದು ಸ್ವಲ್ಪ ದೂರ ಆಲ್ಟೋ ಚೆಕ್ ಪೋಸ್ಟ್ ಸಿಗುತ್ತೆ. ನೋಡ್ತಾ ಇರ್ಬೋದು ಚಿತ್ತೂರು ಇನ್ನು 66 ಕಿಲೋಮೀಟ್ರು, ತಿರುಪತಿ 131 ಕಿಲೋಮೀಟ್ರ್ ಐತಿ ಇಲ್ಲಿಂದ. ನೋಡಿ, ಚೆಕ್ ಪೋಸ್ಟ್ ಕೂಡ ಬಂತು. ಚೆಕ್ ಪೋಸ್ಟ್ ಎಲ್ಲ ಎಂಟ್ರಿ ಆಗಿ ಮಳೆ ಬೇರೆ ಸ್ಟಾರ್ಟ್ ಆಯಿತು. ಬನ್ನಿ, ಸೀದಾ ತಿರುಪತಿ 131 ಕಿಲೋಮೀಟ್ರ್ ಇದೆ. ಸೀದಾ ತಿರುಪತಿಗೆ ಹೋಗೋ ಅಷ್ಟರಲ್ಲಿ ಟೈಮ್ ಕೂಡ ಆಗೋಗುತ್ತೆ. ತಿರುಪತಿ ಪಾಸ್ ಮಾಡಿ ಅಲ್ಲೆಲ್ಲಾರ ಹೈವೇಲ್ ಸೈಡಲ್ಲಿ ಹಾಕ್ಬಿಟ್ಟು ಏನಾರ ಟಿಫನ್ ಮಾಡ್ಕೊಂಡು ಹೋಗೋಣ. ಬನ್ನಿ, ಸೀದಾ ತಿರುಪತಿಗೆ ಹೋಗಿ ಸಿಗ್ತೀನಿ. ನಿಯರ್ ಬೈ 52 ಕಿಲೋಮೀಟ್ರ್ ಇದೆ ತಿರುಪತಿ. ಟೈಮ್ ಬಂದು 8:45 ಆಗಿದೆ. ನೋಡ್ತಾ ಇರ್ಬೋದು ವಾತಾವರಣ ಯಾವ ಥರ ಇದೆ ಅಂತ. ನೋಡಿ, ಡೀಸೆಲ್ಲು 1 ಪಾಯಿಂಟ್ ಖಾಲಿ ಆಗೋಯ್ತು. ನಿನ್ನೆ ಪಾಟ್ಮಾಲ್ ಹುಡ್ಕೋಕ್ಕೋಸ್ಕರ ಹಗ್ಗ ನೀಟಾಗಿ ಹೊಡೆದಿರಲಿಲ್ಲ. ತಿರುಪತಿ ನಿಯರ್ ಬಂದಿದ್ದ ತಕ್ಷಣ ಹಗ್ಗ ಎಲ್ಲ ಬಿಚ್ಕೊಂಡ್ಬಿಡ್ತು. ಟಾರ್ಪಲ್ ಓಪನ್ ಆಗೋಯ್ತು, ಕೈಯೆಲ್ಲ ಓಪನ್ ಆಗ್ಬಿಟ್ಟಿದೆ. ನೋಡಿ, ನಂದು ಸಿಂಗಲ್ ಡ್ರೈವರ್ ಇರೋ ಕಾರಣದಿಂದ ಸಿಕ್ಕಾಬಟ್ಟೆ ಕಷ್ಟ ಆಗುತ್ತೆ, ಏನೋ ಮಾಡೋಕ್ಕಾಗಲ್ಲ.
3500 ಕಿಲೋಮೀಟ್ರ್ ಹೋಗಬೇಕು. ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಥರ ವೀಡಿಯೋ ಮಾಡ್ತೀನಿ. ಈಗ ಆಲ್ರೆಡಿ ತಿರುಪತಿ ನಿಯರ್ ಇರೋದ್ರಿಂದ ಈ ವಿಡಿಯೋ ಇಲ್ಲೇ ಎಂಡ್ ಮಾಡಿ ತಿರುಪತಿಯಿಂದ ಇನ್ನೊಂದು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಹೆಂಗಿದ್ರು 8:30 ಆಯ್ತಲ್ಲ, ಇನ್ನೊಂದು 50 ಕಿಲೋಮೀಟ್ರ್ ಅಂದರೆ ಇನ್ನೂ 1 ಅವರು. ಕರೆಕ್ಟಾಗಿ 9:30 10 ಗಂಟೆಗೆ ತಿರುಪತಿ ರೀಚ್ ಆಗ್ತೀನಿ. ಅಲ್ಲೇ ಸ್ವಲ್ಪ ತರಕಾರಿ ಎಲ್ಲ ತೊಗೊಂಡು ಅಡುಗೆ ಮಾಡ್ಕೊಂಡು ತಿಂದ್ಕೊಂಡು ಅಲ್ಲಿಂದ ಅಡುಗೆ ಮಾಡೋದೆಲ್ಲ ವೀಡಿಯೋ ಮಾಡ್ಕೊತೀನಿ. ಅಲ್ಲಿಂದನೇ ವೀಡಿಯೋ ಸ್ಟಾರ್ಟ್ ಮಾಡ್ತೀನಿ. ಬನ್ನಿ, ವಿಡಿಯೋ ಎಂಡ್ ಮಾಡೋ ಟೈಮ್ ಬಂತು. ಯಾರೆಲ್ಲ ಹೊಸಬ್ರು ನೋಡ್ತಾ ಇದ್ದಾರ ದಯವಿಟ್ಟು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ.